ಎಲ್ಲರಿಗೂ ನಮಸ್ಕಾರ. ಸೂಪು ಯಾವ ಥರ ಬೇಕಾದರೂ ಮಾಡ್ಕೋಬೋದು, ಯಾವುದ್ರಿಂದ ಬೇಕಂದ್ರೂ ಮಾಡ್ಕೋಬೋದು. ಅದಕ್ಕೆ ಇವತ್ತು ನಾನು ನುಗ್ಗೆಕಾಯಿ ಸೂಪ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲು ನುಗ್ಗೆಕಾಯನ್ನು ಸಾಂಬಾರಿಗೆ ಹೆಚ್ತೀವಲ್ಲ ಆ ಥರ ಹೆಚ್ಕೊಂಡ್ಬಿಡೋಣ. ಹೆಚ್ಕೊಂಡು ಸಿಪ್ಪೆ ಎಲ್ಲ ತೆಗಿಯಕ್ಕೆ ಬಂದರೆ ತಗೊಳ್ರಿ, ಇಲ್ಲಾಂದ್ರೆ ಆಮೇಲೆ ಮಿಕ್ಸಿನಲ್ಲಿ ಮಾಡಿದ್ರು ಅದರಲ್ಲಿ ಇದಾಗುತ್ತೆ. ಅದಕ್ಕೆ ಒಂದು ಆಲೂಗಡ್ಡೆ ಕನ್ಸಿಸ್ಟೆನ್ಸಿ ನಿಮ್ಮ ನೋಡಿಕೊಂಡು ಹಾಕಿ. ನಾವು ಒಂದು ಆಲೂಗಡ್ಡೆ, ಒಂದು ಈರುಳ್ಳಿ, ಒಂದು ಟೊಮೆಟೊ ಅಷ್ಟೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೆ ನಾನು, ಹಾಗಾಗಿ ಅಷ್ಟೇ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ದೊಡ್ಡದಾಗೆ ಹೆಚ್ಚಿ ಬೇಯಿಸೋಕೆ ಇಟ್ಬಿಡೋಣ ಕುಕ್ಕರ್ನಲ್ಲಿ. ಅದ್ರ ಜೊತೆಗೆ ಒಂದಷ್ಟು ಮೊಸರು ದಾಲು, ಒಂದು ಹಿಡಿಯಷ್ಟಾದರೆ ಸಾಕು. ಅಷ್ಟು ಹಾಕಿದ್ರೇ ಸಾಕು. ತುಂಬ ಚೆನ್ನಾಗಿದು ಬರುತ್ತೆ, ಮಂದು ಬರುತ್ತದು. ಏನಂತೀರ, ಬೈಂಡಿಂಗ್ ಆಗಿ ಬರುತ್ತೆ. ಇದರಲ್ಲಿ ಒಂದು 4 ಮೆಣಸಿನಕಾಳನ್ನು ಹಾಕ್ಕೊಂಬಿಡೋಣ. ನೋಡಿ, ಇವಾಗ ಮೊಸರು ದಾಲ್ ಹಾಕ್ಕೊತಾ ಇದ್ದೀನಿ ನಾನು. ನನ್ನ ವಿಡಿಯೋ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ನಾನು ಯಾಕಂದರೆ ಎಲ್ಲ ವಿಡಿಯೋನೂ ಸ್ವಲ್ಪ ಹೆಲ್ದಿಯಾಗೇ ಮಾಡ್ತಾಯಿದ್ದೀನಿ. ಈ ಡಯಟ್ ಅವ್ರಿಗೂ ಎಲ್ಲರಿಗೂ ಹೆಲ್ಪ್ ಆಗೋ ಥರನೇ ಮಾಡ್ತಾಯಿದ್ದೀನಿ. ಅಂಥ ಅಡುಗೆಗಳನ್ನೇ ತೋರಿಸ್ತಾಯಿದ್ದೀನಿ. ಈ ಸೂಪ್ ನೋಡಿ, ನೈಟು ಇದೊಂದು ಕುಡಿದು ಮಲಗಿಬಿಟ್ರೆ ಸಾಕು. ಡಯಟ್ ಮಾಡೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಇದ್ರ ಜೊತೆಗೆ ಒಂದು ಬಾಳೆಹಣ್ಣು, ಅದೊಂದು ಸೂಪ್ ಕುಡಿದ್ಬಿಟ್ರೆ ಸಾಕು. ಏನೂ ಬೇಕಾಗೋದಿಲ್ಲ, ಅಷ್ಟು ಹೊಟ್ಟೆ ಫುಲ್ ಆಗಿಬಿಡುತ್ತೆ. ನೀವು ಊಟ ಮಾಡೋ ಅವಶ್ಯಕತೆಯೇ ಇರೋಲ್ಲ. ಇವಾಗೆಲ್ಲ ರಾತ್ರಿ ಅನ್ನ ಊಟ ಮಾಡಿದ್ರೆ ದಪ್ಪ ಆಗ್ತಾರೆ ಅಂಥೇಳಿ ಎಲ್ಲರೂ ರಾತ್ರಿ ಅನ್ನ ಊಟ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಬೇಕಾದರೆ ಬರೀ ಇದಷ್ಟೇ ಕುಡಿದ್ರೂ ಮಲಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮೆಣಸಿನಕಾಳು ಎಲ್ಲ ಚೆನ್ನಾಗಿ ಇದಾಗಿದೆ. ಇವಾಗ ಅದನ್ನ ಒಂದು ಜರಡಿ ಥರ ಇದಕ್ಕೆ ಹಾಕ್ಕೊಂಬಿಡೋಣ. ಈ ಜರಡಿಗೆ ಹಾಕ್ಕೊಂಬಿಡೋಣ ಅದೆಲ್ಲ ಇದಾಗಲಿ. ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಬಿಡೋಣ. ಬೇಗ ಮಿಕ್ಸಿ ಮಾಡ್ಕೊಳ್ಳೋಕೆ ಬೇಕು ಅಂದರೆ ತಣ್ಣೀರು ಹಾಕ್ಕೊಂಬಿಡೋಣ. ಟೈಮ್ ಇದ್ದರೆ ಆರಕ್ಕೆ ಇಟ್ಕೋಬೋದು ನೀವು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಇದು. ಸ್ವಲ್ಪ ತಣ್ಣೀರು ಹಾಕ್ತಾಯಿದ್ದೀನಿ ನಾನಿವಾಗ. ಇದೆಲ್ಲ ಬೆಂದಿದೆ, ಯಾಕಂದರೆ ಎಲ್ಲ ತರಕಾರಿಯಿಂದನೇ ಮಾಡಿರೋದ್ರಿಂದ ಇದು ಸ್ವಲ್ಪ ದಾಲ್ ಹಾಕೋದ್ರಿಂದ ಪ್ರೋಟೀನು ಬಂದುಬಿಡುತ್ತೆಲ್ಲ ಅದರಲ್ಲಿ. ನೋಡಿ, ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಸೋಸ್ಕೊಂಬಿಡೋಣ. ಈ ನುಗ್ಗೆಕಾಯಿದೆ ಹೆಂಗೆ ಮಿಕ್ಸಿ ಮಾಡ್ಕೋಬೇಕು ಅಂದ್ಕೋಬೋದು. ಏನೂ ಆಗೋಲ್ಲ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದನ್ನು ಕೂಡ. ಈಗ ನೋಡಿ, ಅದೆಲ್ಲ ಹಿಂಡಿ ಬಿಡ್ತೀನಿ. ಎಲ್ಲ ಒಂಥರ ಇದು ಮುದ್ದೆ ಬಂದಂಗೆ ಅದೇ ನೋಡಿ ಯಾವ ಥರ ಆಯಿತು. ಈ ಥರ ಮುದ್ದೆ ಬಂದಂಗೆ ಎಲ್ಲ ಬಂದುಬಿಡುತ್ತದೆ ಆಚೆ. ಈಗ ನುಗ್ಗೆಕಾಯಿ ತಿನ್ನೋಕ್ಕೆ ಕೆಲವರು ನುಗ್ಗೆಕಾಯಿ ಸಾರು ತಿನ್ನಲ್ಲ, ನುಗ್ಗೆಕಾಯಿ ತಿನ್ನಲ್ಲ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿಕೊಂಡು ಸೂಪ್ ಯಾವ ಥರ ಇದನ್ನು ಮಾಡ್ತೀವೋ ಆ ಥರ ಹಾಕ್ಕೊಂಡು ಮಾಡೋಣ. ಈ ನುಗ್ಗೆಕಾಯಿ ತಿನ್ನಲಾರ್ದವ್ರಿಗೆ ತುಂಬ ಒಳ್ಳೆಯದು, ಯಾಕಂದ್ರೆ ನುಗ್ಗೆಕಾಯಿ ತಿನ್ನಲೇಬೇಕು. ಈ ಕೆಲವೊಬ್ರು ತುಂಬ ಹಠ ಮಾಡ್ತಿರ್ತಾರೆ. ನನ್ನ ಮಗಳೇ ಒಬ್ಬಳು ನುಗ್ಗೆಕಾಯಿ ತಿನ್ನೋದಿಲ್ಲ. ಅಂಥದ್ರಲ್ಲಿ ಅವಳಿಗೆ ಈ ಥರ ಮಾಡಿ ಕೊಡ್ತಾ ಇರ್ತೀನಿ ನಾನು. ನೋಡಿ, ಇದು ಇವಾಗ ನುಗ್ಗೆಕಾಯ್ದು ಇದನ್ನು ಮಾಡ್ತಾಯಿದ್ದೀನಿ. ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ. ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ಳೋಣ. ಅದು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೆವಲ್ಲ ಆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಅದು ಆಲಿವ್ ಆಯಿಲ್ನಲ್ಲಿ ಸ್ವಲ್ಪ ಇದಾಗ್ಬಿಟ್ರೆ ಸಾಕು. ಏನು ಜೀರಿಗೆ ಸಾಸಿವೆ ಏನು ಬೇಡ. ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟು ಬೀನ್ಸು ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು. ಅದು ಸ್ವಲ್ಪ ಈ ಆಲಿವ್ ಆಯಿಲ್ನಲ್ಲಿ ಚೆನ್ನಾಗಿ ಬೇಯಲಿ ಅದು. ನಾನು ಮೊದಲೇ ಎಲ್ಲ ಏನು ತೋರಿಸಿಲ್ಲ, ನಾನು ಐಟಮ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಎಲ್ಲ ನೋಡ್ಕೊಳ್ಳಿ. ಅದೇ ಬೀನ್ಸನ್ನು ಹಾಕಿ ಅದನ್ನು ಸ್ವಲ್ಪ ಆಲಿವ್ ಆಯಿಲ್ನಲ್ಲಿ ಬೆಂದಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡೋಣ. ಅದು ಚೆನ್ನಾಗಿ ಎರಡೂ ಬೀನ್ಸು ಕ್ಯಾರೆಟು ಚೆನ್ನಾಗಿ ಬೆಂದಮೇಲೆ ರುಬ್ಬಿಟ್ಕೊಂಡಿದ್ದನ್ನು ಹಾಕ್ಬಿಡೋಣ. ಸ್ವಲ್ಪ ಅದು ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಆಮೇಲೆ ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಮೆಣಸಿನ ಪುಡಿ ಸೂಪ್ ಅಂದ್ರೇ ಮೆಣಸಿನ ಪುಡಿ. ಹಾಗೆ ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಹೂವು ಅಂತಿದ್ದೀರ ನೋಡಿ, ಈರುಳ್ಳಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಕುದ್ಬಿಟ್ರೆ ಸೂಪ್ ರೆಡಿ. ನಿಮ್ಗೆ ಇನ್ನೂ ಸ್ವಲ್ಪ ಮೇಲೆ ಸ್ಪೈಸಿ ಬೇಕಂದರೆ ಇನ್ನೂ ಸ್ವಲ್ಪ ಮೆಣಸಿನ ಪುಡಿ, ನಿಂಬೆಹಣ್ಣು, ಬೇಕಿದ್ದರೆ ತುಪ್ಪನೂ ಹಾಕ್ಕೊಂಡು ಕುಡಿಬೋದು. ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದಿದು. ರೆಡಿಯಾಗಿದೆ ಸೂಪು. ಮಾಡಿಕೊಂಡು ಕುಡಿದು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು.